ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ತಮ್ಮನೇಲ ನೋಡ್ಬಿಟ್ಟೆ. ಅಂಡ್ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ನನ್ನ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ವ್ಲಾಗ್ ಅಲ್ಲಿ. ನೆಕ್ಸ್ಟ್ ನಾನು ನನ್ನ ಮಗನ ಒಂದು ವಾರ್ಡ್ರೋಬ್ ಟೂರ್ ಮಾಡ್ತೀನಿ ಅಂತ. ಸೊ ಇವತ್ತು ನನ್ನ ಮಗನ ವಾರ್ಡ್ರೋಬ್ ಟೂರ್ ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ. ಅಂಡ್ ಒಂದ್ಸತಿ ವಾರ್ಡ್ರೋಬ್ ನೋಡ್ಬಿಡಿ ಹೆಂಗಿದೆ ಅಂತ. ಅಂಡ್ ಇದು ಬಂದ್ಬಿಟ್ಟು ಅವನು ಹುಟ್ಟಕ್ಕೂ ಮುಂಚೆ ನಾವು ತಗೊಂಡಿದ್ದು. ಆಲ್ಮೋಸ್ಟ್ ನಾನು 5th ಮಂತ್ ಪ್ರೆಗ್ನೆಂಟ್ ಇದ್ದವಾಗೇನೋ ನಮ್ಮ ಹಸ್ಬೆಂಡ್ಗೆ ಬೋನಸ್ ಬಂದಿತ್ತು. ಸೊ ಅವಾಗ ತಗೊಂಡಿರುವಂತ ವಾರ್ಡ್ರೋಬ್ ಇದು. ಅಂಡ್ ಇದು ಸೆಪರೇಟ್ ಆಗುತ್ತೆ, ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಅಟ್ಯಾಚ್ ಮಾಡ್ಕೋಬಹುದು. ಅಂಡ್ ಡಿಟ್ಯಾಚಬಲ್ ಇದನ್ನ ಸಪರೇಟ್ ಆಗಿ ಕೂಡ ಒಂದು ಸೈಡ್ ಅಲ್ಲಿ ಇಟ್ಕೊಂಡ್ಬಿಡ್ಬೋದು. ಈ ಸಿಂಗಲ್ ವಾರ್ಡ್ರೋಬ್ ತರಾನು ಯೂಸ್ ಮಾಡ್ಬೋದು. ಅಂಡ್ ಫಸ್ಟ್ ಈ ಚಿಕ್ಕ ಸೆಕ್ಷನ್ ನೋಡ್ಬಿಡೋಣ. ಇಲ್ಲಿ ನೀವು ನೋಡೋದಾದ್ರೆ ಅವನ್ಗೆ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಅವ್ನ ರಿಲೇಟೆಡ್ ಥಿಂಗ್ಸ್ ಇಟ್ಟಿದೀನಿ. ಒಂದ್ಸತಿ ಫುಲ್ ನೋಡ್ಕೊಂಡ್ ಬಂದ್ಬಿಡ್ರಿ. ಈ ಲಾಸ್ಟ್ ಒಂದು ಮಾತ್ರ ನಾನು ಸಿಲ್ಕ್ ಸ್ಯಾರೀಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇದನ್ನ ಯೂಸ್ ಮಾಡ್ಕೊಳಕ್ಕೂ ಮುಂಚೆ ಅವನ್ನ ಒಂದು ಏನು ಮೆಡಿಸಿನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೆ, ಡೈಲಿ ಯೂಸ್ ಮಾಡುವಂತ ಮೆಡಿಸಿನ್ಸ್ ಅಂತವೆಲ್ಲ. ಸೊ ಇವಾಗ ಅದನ್ನ ಆ ಕಡೆ ಶಿಫ್ಟ್ ಮಾಡಿ ನಾನು ಸಿಲ್ಕ್ ಸ್ಯಾರೀಸ್ ಇಲ್ಲಿ ಇಟ್ಕೊಂಡಿದೀನಿ. ಇದನ್ನ ಕ್ವಿಕ್ ಆಗಿ ತೋರಿಸ್ತೀನಿ. ಆಲ್ರೆಡಿ ನೀವು ನೋಡಿದೀರ ನನ್ನ ಹತ್ರ ಎಷ್ಟು ಸಿಲ್ಕ್ ಸ್ಯಾರೀಸ್ ಇದೆ, ಏನು ಅದ್ರ ಕತೆ ಇಲ್ಲ. ಸೊ ಅದನ್ನ ಇನ್ ಡೀಟೇಲ್ ಆಗಿ ಏನ್ ತೋರಿಸ್ತಾ ಇಲ್ಲ. ಅಂಡ್ ಅದಕ್ಕಿಂತ ಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ಅವನಿಗೆ ಫ್ಲಾಶ್ ಕಾರ್ಡ್ಸ್ ಅಂಡ್ ಸ್ವಲ್ಪ ಸ್ಟೋರಿ ಬುಕ್ಸ್ ಎಲ್ಲ ಇಟ್ಟಿದೀನಿ. ಅವನಿಗೆ ಯಾವ್ದ್ ಬೇಕೋ ಅದನ್ನ ಪಿಕ್ ಮಾಡ್ಕೊಂತಾನೆ. ಅವನು ಬಂದ್ಬಿಟ್ಟು ಅಂದ್ರೆ ಕಬೋರ್ಡ್ ತೆಗಿಯಕ್ ಹೇಳ್ತಾನೆ, ತೆಗೆದ್ರೆ ಯಾವ್ದ್ ಬೇಕೋ ಅದ್ ಪಿಕ್ ಮಾಡ್ಕೊಂಡ್ ಬರ್ತಾನೆ, ಅದನ್ನ ಓದ್ರಿ ಅಂತ. ಸೊ ಆತರ. ಅಂಡ್ ಇದು ಬಂದ್ಬಿಟ್ಟು ನಾವು ಎಕ್ಸಿಬಿಷನ್ ಅಲ್ಲಿ ತಗೊಂಡಿರೋಂಥದ್ದು ಚಾಕ್ಲೇಟ್ ಬುಕ್. ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ, ಅದಕ್ಕೆ ಜಸ್ಟ್ ನೋಡಕ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇನೆ. ಇನ್ನು ಅವನಿಗೆ ಬೇಕಾಗಿರುವಂತ ಥಿಂಗ್ಸ್ ಲೈಕ್ ಸ್ಟಡೀಸ್ಗೆ ಅಥವಾ ಆಕ್ಟಿವಿಟೀಸ್ಗೆ ಕಲರ್ಸ್ ಆ ತರದೆಲ್ಲ ಪೆನ್ಸಿಲ್ಸ್ ಅದೆಲ್ಲ ಅವನ ಒಂದು ಎಜುಕೇಶನ್ ರಿಲೇಟೆಡ್. ಇನ್ನ ಸ್ಟಾರ್ಟ್ ಮಾಡಿಲ್ಲ ಏನೇನು, ಜಸ್ಟ್ ಅವ್ನ್ ಫ್ಲಾಶ್ ಕಾರ್ಡ್ಸ್ ತೋರಿಸ್ತೀವಿ, ಸ್ಟೋರೀಸ್ ಓದಿಸ್ತೀವಿ ಅಷ್ಟೇನೆ, ನಾವೇ ಓದ್ತೀವಿ ಅವನಿಗೋಸ್ಕರ. ಸೊ ಅವನ್ಗೆ ಪಿಕ್ ಮಾಡ್ಕೊಳಕ್ ಈಸಿ ಆಗುತ್ತೆ, ಇದೊಂದು ಹ್ಯಾಬಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಡೇ ಅಲ್ಲಿ 1 or 2 times ಅವನು ಇದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಲಿ ಅಂತ ಇದನ್ನ ಸ್ವಲ್ಪ ಅವ್ನ್ಗೆ ಅಂದೋ ತರ, ಅಂದ್ರೆ ಅವ್ನ್ ಬಂದ್ರೆ ಪಿಕ್ ಮಾಡ್ಕೊಳಕ್ ಆಗೋ ತರ ಕೆಳಗಡೆನೆ ಇಟ್ಟಿದೀನಿ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಅವನ ಒಂದು ಬ್ಯೂಟಿ ಕೇರ್ ಇಲ್ಲ ಸ್ಕಿನ್ ಕೇರ್ ಅದೆಲ್ಲ ಇದೆ. ಅಂಡ್ ನಾನು ಆಲ್ಮೋಸ್ಟ್ ಎಲ್ಲಾನು ಅವನ್ಗೆ ಮಮಾ ಅರ್ತ್ ಯೂಸ್ ಮಾಡ್ತೀನಿ. ಫಸ್ಟ್ ಚಿಕ್ಕ ಯೂಸ್ ಮಾಡ್ತಾ ಇದ್ದೆ ಅವನ್ನ ಹುಟ್ಟಿದ ತಕ್ಷಣ ನ್ಯೂ ಬೋರ್ನ್ ಅಲ್ಲಿ. ಅಂಡ್ 6 7 ಮಂತ್ಸ್ಗೆ ಅವನ್ಗೆ ಸ್ವಲ್ಪ ಅದು ಅಡ್ಜಸ್ಟ್ ಆಗಿಲ್ಲ, ಅವಾಗ ಅವನ್ಗೆ ಮಮಾ ಅರ್ತ್ ಚೇಂಜ್ ಮಾಡಿದೆ. ಅಂಡ್ ಇವಾಗವರೆಗೂ ಮಮಾ ಅರ್ಥನೇ ಯೂಸ್ ಮಾಡ್ತೀನಿ, ಎಲ್ಲ ಅಷ್ಟೇ. ಅಂಡ್ ಮೇನ್ ಆಗಿ ಸನ್ಸ್ಕ್ರೀನ್ ಬಗ್ಗೆ ಹೇಳ್ಬೇಕು, ನಾನು ಲಾಸ್ಟ್ 1 week ಇಂದ ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನ್. ಮಕ್ಕಳಿಗೆಲ್ಲಾರ್ಗು ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇವಾಗಂತೂ ತುಂಬಾ ಹೆವಿ ಟೆಂಪರೇಚರ್ ಇದೆ ಆಚೆ ಕಡೆ. ಸೊ ಸನ್ಸ್ಕ್ರೀನ್ ನ ಎಲ್ಲಾರು ಬಳಸಿ ಮಕ್ಕಳಿಗೆ ಸ್ವಲ್ಪ ಈ ಸನ್ನಿಂದ ಪ್ರೊಟೆಕ್ಟ್ ಮಾಡಕ್ಕೆ, ರ್ಯಾಷಸ್ ಎಲ್ಲ ಆಗ್ದಿರಾ. ಅಂಡ್ ಇದು ಬಂದ್ಬಿಟ್ಟು ಅವನ ಥಿಂಗ್ಸ್. ಅಂಡ್ ಇಲ್ಲಿ ನೀವು ನೋಡೋದಾದ್ರೆ ಅವನ ಸ್ನಾಕ್ಸ್ ಸೆಕ್ಷನ್ ಎಲ್ಲ ಫುಲ್ ಅವ್ನ ಡ್ರೈ ಫ್ರೂಟ್ಸ್ ಎಲ್ಲಾನು ಈ ತರ ಚಿಕ್ಕ ಚಿಕ್ಕ ಬಾಕ್ಸಸ್ ಎಲ್ಲ ಹಾಕಿಟ್ಟಿದೀನಿ. ಸೊ ದಟ್ ನೈಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸ್ತೀನಲ್ವಾ, ಅವಾಗ ಈಸಿ ಆಗುತ್ತೆ. ಅಂಡ್ ಸ್ವಲ್ಪ ಜಂಕುನು ಇರುತ್ತೆ, ಅವ್ನ ಅಷ್ಟೊಂದು ತಿನ್ನಲ್ಲ. ಯಾವಾಗೋ ಒಂದೊಂದ್ಸತಿ ಹಠ ಮಾಡ್ದವಾಗ ಸ್ವಲ್ಪ ಅವ್ನ್ಗೆ ಇದ್ ಮಾಡಕ್ಕೆ ಜಂಕುನು ಕೊಡ್ತೀವಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ಎಲ್ಲಾ ವ್ಲಾಗ್ಸ್ ಅಲ್ಲೂ ಹೇಳ್ತಾ ಇರ್ತೀನಿ, ಅವನಿಗೆ ನಾನು ಕೊಡುವಂತ ಸ್ನಾಕ್ಸ್ ಸ್ಲರ್ಪ್ ಫಾರ್ಮ್ ಇಂದ ಮಿಲೆಟ್ ಸ್ನಾಕ್ಸ್ ಇವೆಲ್ಲಾನು ಒಂದೊಂದ್ ಡಿಫ್ರೆಂಟ್. ಇದು ನೀವು ನೋಡ್ಬೋದು ಬನಾನಾ ಮತ್ತೆ ಸ್ಟ್ರಾಬೆರಿ, ಇದು ಕ್ಯಾರೆಟ್ ಆಲ್ಮಂಡ್, ಈ ತರ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಸೊ ಡೈಲಿ ಒಂದೊಂದ್ ಫ್ಲೇವರ್. ಓಕೆ, ಇವಾಗ ಈ ಸೆಕ್ಷನ್ ಮುಗೀತಲ್ವಾ, ನೆಕ್ಸ್ಟ್ ಈ ಕಡೆ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ತುಂಬಾ ಕ್ಲಮ್ಸಿ ಆಗಿದೆ. ಇದು ಎರಡು ಮಾತ್ರ ತಂದೆ ಮಗನ್ ಇಬ್ಬರದು ಮಿಕ್ಸ್ ಇದೆ. ಇದ್ ನೀವು ನೋಡಿರ್ತೀರಾ ನಾಮಕರಣದು. ಅಂಡ್ ಇದು ನನ್ ದೊಡ್ಡ ಮಗನ ಅಂದ್ರೆ ನಮ್ಮ ಅಕ್ಕ ಮಗಂದು ನಾಮಕರಣದು ಸೂಟು. ಇದೆರಡು ಇಲ್ಲೇ ಇಟ್ಟಿದ್ದೀನಿ. ಅಂಡ್ ಅವನ ಪಾರ್ಟಿ ವೇರ್ಸ್ ಎಲ್ಲ ಇಲ್ಲಿ. ಅಂಡ್ ಶಾರ್ಟ್ಸ್, ನೈಟ್ ವೇರ್ಸ್, ಪ್ಯಾಂಟ್, ಟ್ರೌಸರ್ಸ್ ಎಲ್ಲ, ಶರ್ಟ್ಸ್ ಅಂಡ್ ಟೀ ಶರ್ಟ್ಸ್ ಹಿಂಗ್ ಇಟ್ಟಿದ್ದೀನಿ. ಅಂಡ್ ಅವನ್ ಫೈಲ್ಸ್. ಅಂಡ್ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕು, ನನ್ನ ಮಗಂದು ಆಧಾರ್ ಕಾರ್ಡ್ ಬಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ ಫೈಲ್ ಇದೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಮೆಡಿಕಲ್ ಫೈಲ್ ಇದೆ. ಇದೆರಡು ಇಲ್ಲೇ ಇಟ್ಟಿರ್ತೀನಿ. ಒಂದು ವ್ಯಾಕ್ಸಿನೇಷನ್ಸ್ ಅದೆಲ್ಲಾನು ನಮ್ಗೆ ಸಡನ್ ಆಗಿ ಬೇಕಾದವ್ರು ಸಿಗ್ಬೇಕಲ್ವಾ, ಹಂಗಾಗಿ. ಅಂಡ್ ನಾನು ಹೇಳ್ದೆ ಅಲ್ವಾ ಮೆಡಿಸಿನ್ಸ್ ಎಲ್ಲ ಈ ಕಡೆ ಶಿಫ್ಟ್ ಮಾಡಿದೀನಿ ಅಂತ. ಡೈಲಿ ಯೂಸ್ ಮಾಡುವಂತ ಕ್ಯಾಲ್ಸಿಯಂ, ಮಲ್ಟಿವಿಟಮಿನು ಈ ತರ ಬೇಗ ಬೇಕಾಗೋ ತರದ್ದು ಇಲ್ಲಿ ಇಟ್ಕೊಂಡಿದೀನಿ.
ಅಂಡ್ ನೆಬ್ಲೈಸೇಷನ್ ಮಿಷಿನು, ಅವನ್ಗೆ ಪರ್ಸ್ ಚೆಕ್ ಮಾಡಕ್ಕೆ SPO ಮಿಷಿನ್ ಇದೆಲ್ಲ. ಅಂಡ್ ಸಾಕ್ಸಸ್ ಇವಾಗ ಏನ್ ಯೂಸ್ ಆಗಲ್ಲ ಅಲ್ವಾ ಈ ಬೇಸಿಗೆಯಲ್ಲಿ, ಸೊ ಸಾಕ್ಸ್ ಎಲ್ಲ ಈ ತರ ಒಂದ್ ಇದ್ರಲ್ಲಿ ಡಂಪ್ ಮಾಡಿ ಇಟ್ಬಿಟ್ಟಿದೀನಿ. ಚಳಿಗಾಲದಲ್ಲಿ ಅಷ್ಟೇ ಅವ್ನಿಗೆ ಯೂಸ್ ಆಗುತ್ತೆ. ಅಂಡ್ ಇದೆಲ್ಲ ಬಂದ್ಬಿಟ್ಟು ಅವನ ನ್ಯಾಪ್ಕಿನ್ಸ್, ಕರ್ಚೀಫ್ಸ್ ಎಲ್ಲ ಇದ್ರಲ್ಲಿ ಹಾಕಿಟ್ಟಿದೀನಿ. ಸಡನ್ ಆಗಿ ಬೇಗ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ, ಏನಾದ್ರೂ ಬೇಕು ಅಂದ್ರೆ ಈಸಿಯಾಗಿ ಸಿಗ್ಬೇಕು ನನ್ಗೆ, ಆ ತರ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂಡ್ ಇದು ಬಂದ್ಬಿಟ್ಟು ನಾವು ಫೋಟೋ ಶೂಟ್ಗೆ ಅಂತ ತಂದಿರೋದು, ಮೇಲೆ ಇಟ್ಬಿಟ್ಟಿದ್ವಿ, ಮತ್ತೆ ನಮ್ಮ ಹಸ್ಬೆಂಡ್ ತೆಗ್ದಿಲ್ಲಿಟ್ಟಿದ್ದಾರೆ. ಗರ್ಲ್ಗೆ ಈ ಶೂ ಅಂಡ್ ಬಾಯ್ಗೆ ಇದೊಂದು ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ಗೆ ನಾನ್ ಪ್ರೆಗ್ನೆಂಟ್ ಇರೋವಾಗ ತಗೊಂಡಿದ್ದು. ಗರ್ಲ್ಗೆ ಇನ್ನೊಂದು ಈ ತರ ಚಿಕ್ಕ ಪಿಂಕ್ ಕಲರ್ ತಗೊಂಡಿದ್ವಿ, ಇದು ಇವ್ರಿಗೆ ಇಷ್ಟ ಆಗ್ಬಿಟ್ಟು ಇದನ್ನ ಕೂಡ ತಗೊಂಡ್ರು. ಸೊ ಇರ್ಲಿ ಅಂತ ಇಲ್ಲೇ ಇಟ್ಟಿದೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಅವನೆಲ್ಲ ಟ್ರೈಕೊಂಡ್ಬಿಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಅವನ್ದೆಲ್ಲ ಟ್ರೆಡಿಷನಲ್ ವೇಸ್ ಎಲ್ಲ ಇಲ್ಲಿದೆ. ಅಂಡ್ ಇದೊಂದು ಗಾಗಲ್ಸ್, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಎಮರ್ಜೆನ್ಸಿ ಅಂತ ಮೂವಾರ್ದು ಒಂದ್ ಇದ್ರಲ್ಲಿದೆ. ಸೊ ಈಸಿಯಾಗಿ ಎತ್ಕೊಂಡು ಹಂಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಒಂದು ಎಲ್ಲಾರ್ದು ಹಾಕಿಟ್ಟಿರ್ತೀನಿ. ಅಂಡ್ ಅವನದು ಬಿಟ್ಸ್, ನ್ಯಾಪ್ ಮತ್ತೆ ಡೈಪರ್ಸ್, ಕ್ಲಾತ್ ಡೈಪರ್ಸ್. ಇಲ್ಲಿ ಬಂದ್ಬಿಟ್ಟು ಅವನದು ಎಲ್ಲ ಟವಲ್ಸ್ ಇದೆ ಇಲ್ಲಿ. ಅಂಡ್ ಅವನ್ಗೆ ಚಿಕ್ಕವಾಗ ಸ್ಕ್ವಾಡಲ್ಸ್ ತಂದಿದ್ದೆ, ಅದನ್ನ ಕೂಡ ನಾನು ಟವಲ್ಸ್ ಆಗಿ ಯೂಸ್ ಮಾಡ್ಬಿಡ್ತಾ ಇದೀನಿ. ಅಂಡ್ ಇದೇನು ಅಂತ ಅನ್ಕೋಬಹುದು ನೀವು, ಅವನ್ಗೆ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ವೇಷ ಹಾಕಿದ್ವಲ್ವಾ, ಸೊ ಅದನ್ನ ಕೂಡ ಹಂಗೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದೀನಿ. ಅವನ್ದು ಏನಿದೆ ಎಲ್ಲ ಫುಲ್ಲು ಈ ಕಬೋರ್ಡ್ ಅಲ್ಲೇನೆ ಅರೇಂಜ್ ಮಾಡ್ಬಿಟ್ಟಿದೀನಿ. ಅಂಡ್ ಇದು ಬಂದ್ಬಿಟ್ಟು ನಮ್ದು ಫೈಲ್ಸ್, ನಂದು ನಮ್ಮ ಹಸ್ಬೆಂಡ್ ನಮ್ದು ಎಜುಕೇಶನಲ್ ರಿಲೇಟೆಡ್ ಆಗಿರ್ಲಿ, ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅದೆಲ್ಲಾನು ಇಲ್ಲಿದೆ. ಅಂಡ್ ಇದು ಸ್ವಲ್ಪ ಅವನ್ಗೆ ಚಿಕ್ಕವಾಗಿರುವಂತ ಶರ್ಟ್ಸ್ ಎಲ್ಲ, ಇದೆಲ್ಲ ಮೇಲೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೀನಿ. ಮೊನ್ನೆ ಸೆಗ್ರಿಗೇಟ್ ಮಾಡಿದವಾಗ ಸಿಕ್ಕಿರುವಂತ ಬಟ್ಟೆ ಇದು ಚಿಕ್ಕವಾಗಿರೋದು, ಇದನ್ನ ಮೇಲೆ ಹಾಕ್ಬೇಕು. ಅಂಡ್ ನಂದು ಸ್ವಲ್ಪ ಎಮರ್ಜೆನ್ಸಿಗೆ ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಬೇಕಾಗಿರುವಂತ ಬ್ಯಾಗ್ಸ್ ಇಲ್ಲೇ ಇಟ್ಕೊಂಡಿದೀನಿ. ಅಂಡ್ ಇದೆಲ್ಲ ಅವ್ನಿಗೆ ಇವಾಗ ಯೂಸ್ ಆಗಲ್ಲ ಸಮ್ಮರ್ ಅಲ್ಲಿ, ಆ ತರವೆಲ್ಲ ಹಿಂದೆ ಇಟ್ಬಿಟ್ಟಿದೀನಿ. ಲೈಕ್ ಮಂಕಿ ಕ್ಯಾಪ್ಸ್, ಸ್ವೆಟರ್ಸ್, ಈ ತರವೆಲ್ಲಾನು ಹಿಂದೆ ಇಟ್ಬಿಟ್ಟಿದೀನಿ. ಅಂಡ್ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಗಾಗಲ್ಸ್ ಎಲ್ಲಾರ್ದು ಮಿಕ್ಸ್ ಆಗಿದೆ ಇದರಲ್ಲಿ. ಅಂಡ್ ಅವನದು ಬ್ಯಾಗ್, ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂದ್ರೆ ಅವನಿಗೆ ಏನಾದ್ರೂ ಸ್ನಾಕ್ಸ್ ಆತರ ಸಪ್ರೇಟ್ ಆಗಿ ಪ್ಯಾಕ್ ಮಾಡ್ಬೇಕಂದ್ರೆ ಅದು. ಲಾಸ್ಟ್ ಇಲ್ಲಿ ಬಂದ್ಬಿಟ್ಟು ಅವನದು ಎಲ್ಲಾನು ಬ್ಲಾಂಕೆಟ್ಸ್ ಇದಾವೆ, ಸಪ್ರೇಟ್ ಆಗಿ ಅವನದೇ ಬ್ಲಾಂಕೆಟ್ಸ್ ಎಲ್ಲಾನು ಇಲ್ಲಿ ಇಟ್ಕೊಂಡಿದೀನಿ. ಸೊ ಇನ್ನು ಈ ಡ್ರಾಯರ್ಸ್ ಒಂದು ಪೆಂಡಿಂಗ್ ಇದೆ, ಅದ್ರಲ್ಲೂ ತೋರಿಸ್ಬಿಡ್ತೀನಿ ಬನ್ನಿ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಅವನದು ಬೆಲ್ಟ್ಸ್, ಬೋಸ್ ಎಲ್ಲ ಅವನಿಗೆ ರಿಲೇಟೆಡ್ ಆಗಿರುವಂತದ್ದೇ. ಅಂದ್ರೆ ಅವನ್ಗೆ ಈ ಸೆಟ್ಸ್ ಅಲ್ಲಿ ಬರುತ್ತಲ್ವಾ ಪಾರ್ಟಿ ವೇರ್ಸ್ ಅಲ್ಲಿ, ಅದೆಲ್ಲ ಯಾವಾಗೂ ಯೂಸ್ ಮಾಡಲ್ಲ. ಸೊ ಅಂತವೆಲ್ಲ ಇಲ್ಲಿ ಹಾಕಿಟ್ಬಿಟ್ಟಿದೀನಿ. ಅಂಡ್ ಇದ್ ನೀವು ನೋಡ್ಬೋದು, ನಾವ್ ಅಲ್ಲಿ ಶೋ ಪೀಸ್ ಇಟ್ಟಿದ್ವಿ, ಬಟ್ ಮಗು ಅದನ್ನ ಎಳೆದ್ಬಿಟ್ಟು ಒಡೆದೋಗ್ತಾ ಇತ್ತು ಅಂದ್ಬಿಟ್ಟು ತೆಗ್ದಿಟ್ಬಿಟ್ಟಿದೀವಿ. ಅಂಡ್ ಇದು ನೀವು ನೋಡ್ಬೋದು, ಮಗು ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಡೆಲಿವರಿ ಆದವಾಗ ಹೊಸದಲ್ಲಿ ಅವನ್ಗೆ ಬ್ಲಡ್ ಟೆಸ್ಟ್ ಗೆ ಅಂತ, ಯೂರಿನ್ ಟೆಸ್ಟ್ ಗೆ ಅಂತ ಈ ಬಾಕ್ಸ್ ಕೊಟ್ಟಿದ್ದು. ಬಟ್ ಒಂದ್ಸತಿ ಮಾಡ್ಸಿದ್ವಿ ನಾವ್ ಅಷ್ಟೇ, ಸೆಕೆಂಡ್ ಟೈಮ್ ಮಾಡ್ಸಕ್ ಹೋಗಿಲ್ಲ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಅವನದು ಅಂಬಲಿಕಲ್ ಕಾರ್ಡ್ ಅದನ್ನ ಇಟ್ಕೊಂಡಿದೀನಿ ಹಂಗೇನೆ. ಅಂಡ್ ಫಸ್ಟ್ ಟೈಮ್ ಅವ್ನ್ ನೇಲ್ಸ್ ಕಟ್ ಮಾಡಿದವಾಗ, ಅವ್ನ್ ನೇಲ್ಸ್ ಫಸ್ಟ್ ನೇಲ್ಸ್ ಇರುತ್ತಲ್ವಾ, ಅದನ್ನ ಇದ್ರಲ್ಲಿ ಹಾಕಿ ಇಟ್ಕೊಂಡಿದೀನಿ ಹಂಗೇನೆ ನಾನು. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಲ್ವಾ, ಇದರಿಂದ ಏನಾದ್ರೂ ಕ್ರಿಯೇಟ್ ಮಾಡ್ಬೋದು. ಇದು ಒಂದ್ ನಿಮಿಷ, ಎಲ್ಲ ಬಿದೋಗ್ಬಿಟ್ಟೈತೆ ಏನೋದು. ಇಲ್ಲಿ ನೀವು ನೋಡ್ಬೋದು ಅವನದು ಫಸ್ಟ್ ಟೈಮ್ ಕಟ್ ಮಾಡಿರುವಂತ ನೇಲ್ಸ್ ಇದು, ಕಾಣಿಸ್ತಾ ಇದ್ಯಾ? ಸೊ ಇದನ್ನ ಇದ್ರಲ್ಲಿ ಹಾಕಿ ಹಂಗೆ ಸೇವ್ ಮಾಡಿ, ಒಂಥರ ಮತ್ತೆ ಮತ್ತೆ ಸಿಗಲ್ಲ ಅಲ್ವಾ, ಸೊ ಹಂಗಾಗಿ ಇದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಇನ್ನೆಲ್ಲ ಕಾಮನ್, ಆಲ್ಮೋಸ್ಟ್ ಒಂದು 10 to 15 ಬೋಸ್ ಇದೆ. ತುಂಬಾ ಅವನಿಗೆ ಬ್ಲೂ ಕಲರ್ ಇದೆ, ನಾನು ಇದು ಅಬ್ಸರ್ವ್ ಮಾಡಿಲ್ಲ ಇವಾಗವರೆಗೂ. ಸೊ ಇದೆಲ್ಲ. ಅಂಡ್ ಬೆಲ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದೀನಿ. ಫ್ಯಾಸಿಫೈಯರ್ಸ್ ನಾನು ಊಟಕ್ಕೂ ಮುಂಚೆನೆ ಇವೆಲ್ಲದನ್ನು ಪರ್ಚೇಸ್ ಮಾಡಿದ್ದೆ. ಸೊ ಫ್ಯಾಸಿಫೈಯರ್ಸ್ ಅಷ್ಟೇನೆ 4 or 5 ಆರ್ಡರ್ ಮಾಡಿದ್ದೆ, ಬಟ್ ಅವನ್ ಅದನ್ನ ಒಂದ್ ದಿನಾನು ಯೂಸ್ ಮಾಡಿಲ್ಲ, ಇವಾಗವರೆಗೂ ಯೂಸ್ ಮಾಡೋದನ್ನು ಇಲ್ಲ, ಅವನು ಬಿಸಾಕ್ಬಿಡ್ತಾನೆ ಕೊಟ್ರೆ. ಸೊ ಅವೆಲ್ಲಾನು ಅವನ್ಗೆ ರಿಲೇಟೆಡ್. ಇದ್ರ ಜೊತೆಗೆ ಹೇಳ್ದಲ್ವಾ ಪಾರ್ಟಿ ವೇರ್ಸ್ ಅಲ್ಲಿ ಬಂದಿರುವಂತ ಸ್ವಲ್ಪ ಈ ತರ ಡೆಕೋರೇಟಿವ್ ಇದೆಲ್ಲ ಇಲ್ಲೇ ಇಟ್ಟಿರ್ತೀನಿ, ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲಾನು, ಅದೆಲ್ಲಾನು ಇದ್ರಲ್ಲೇ ಇರುತ್ತೆ. ಅವ್ನ್ಗೇನ ಏನ್ ಬೇಕು ಅವನಿಗೆ ರಿಲೇಟೆಡ್ ಎಲ್ಲ ಇಲ್ಲೇ ಇರುತ್ತೆ. ಅಂಡ್ ಇನ್ನೊಂದು ಇದೆಲ್ಲಾರ್ಗು ಗೊತ್ತೇ ಇರುತ್ತೆ, ನೇಲ್ ಟ್ರಿಮ್ಮರ್. ಸೊ ಇನ್ನ ಈ ಕಡೆ ಬಂದ್ರೆ ಇದು ಸ್ವಲ್ಪ ಪರ್ಸನಲ್, ಇದು ತೋರ್ಸಲ್ಲ ಯಾರಿಗೂ, ಅಂದ್ರೆ ಸ್ವಲ್ಪ ಕ್ಯಾಶ್, ಸಿಲ್ವರ್, ಗೋಲ್ಡ್ ಆತರ ಎಲ್ಲ ಅದ್ರಲ್ಲಿ ಇರುತ್ತೆ.
ಅಂಡ್ ಮೇನ್ ಆಗಿ ಇದು ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತಲ್ಲ ತಂದು, 3 ಮಂತ್ಸ್ ಏನೋ ಆಯ್ತು. ಇಲ್ಲಿವರೆಗೂ ಫಿಲ್ ಮಾಡಿದಾನೆ. ಏನ್ ಕಾಣಿಸಿದ್ರೆ ಎತ್ಕೊಂಬಂದ್ ಹಾಕ್ತಾನೆ, ಕೊಡಕ್ ಕೇಳ್ತಾ ಇರ್ತಾನೆ. ಅವಾಗ ಎತ್ಕೊಂಡೋಗಿ ಅವ್ರ ಅಪ್ಪ ಹತ್ರ ಕೊಟ್ಟು ಹಾಕ್ಸ್ಕೊಂತಾ ಇರ್ತಾನೆ. ಸೊ ಇದೊಂದು. ಅಂಡ್ ಅಷ್ಟೇ. ಇನ್ನೊಂದು ಮೆಮೊರಿ ಏನ್ ಹೇಳ್ಬೇಕು ಅಂದ್ರೆ, ಇದ್ರಲ್ಲಿ ಆನ್ ಫೋಟೋಶೂಟ್ಗೆನೆ ಇದನ್ನು ತಗೊಂಡಿರೋದು ನಾವು. ಅಂದ್ರೆ ಬಿಫೋರ್ ಡೆಲಿವರಿ ಗರ್ಲ್ ಆರ್ ಬಾಯ್ ಅದು ಪ್ರೆಗ್ನೆಂಟ್ ಅಲ್ಲಿ ಫೋಟೋಶೂಟ್ ಮಾಡಿಸ್ತೀವಲ್ವಾ, ಮೆಟರ್ನಿಟಿ ಫೋಟೋಶೂಟ್, ಅದಕ್ಕೆ ಅಂತ ತಗೊಂಡಿರೋದು. ಸೊ ಇದೊಂದು ಕ್ಯೂಟ್ ಆಗಿದೆ ಅನ್ಬಿಟ್ಟು ಇಲ್ಲೇ ಇಟ್ಟಿದೀನಿ, ಅವನ್ಗೆ ಅಂತ ತಂದಿರೋದು. ಅಂಡ್ ಗರ್ಲ್ ಡ್ರೆಸ್ಸಸ್ ಇನ್ನ ಒಂದ್ 2 ಇದಾವೆ ಇಲ್ಲಿ. ಆಲ್ರೆಡಿ ನೀವು ಫೋಟೋಸ್ ವಿಡಿಯೋಸ್ ನೋಡಿರ್ತೀರಾ. ಅವನ್ಗೆ ಇವಾಗ 1 year ಆದವಾಗ ಕೃಷ್ಣ ಕುಪ್ಪೆ ಹಾಕಿದ್ವಿ. ಸೊ ಅವಾಗ ಈ ಡ್ರೆಸ್ ನ ಹಾಕಿದ್ವಿ. ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದ್ದ. ಅವಾಗ ಬೇರೆ ಇನ್ನ ಚಬ್ಬಿ ಆಗಿದ್ದ. ಸೊ ತುಂಬಾ ಚೆನ್ನಾಗಿದೆ. ಅದ್ ನೋಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇದ್ರಲ್ಲೇ ಆಡ್ ಮಾಡ್ತೀನಿ ನೋಡಿ. 2 ಡ್ರೆಸ್ ತಂದ್ವಿ ಅವತ್ತು, ಬಟ್ ಅವನ್ಗೆ 2 ಡ್ರೆಸ್ ಚೇಂಜ್ ಮಾಡಕ್ ಆಗಿಲ್ಲ, ಒಂದೇನೆ. ಅಂಡ್ ಈ ಡ್ರೆಸ್ ಇನ್ನ ಯೂಸೇ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ಈ ವರ್ಷ ಹಾಲಿಡೇಸ್ ಅಲ್ಲಿ ಹಾಕೋಣ ಅಂತ ಅನ್ಕೊಂತಾ ಇದೀವಿ. ಜಡೆ ಸ್ವಲ್ಪ ಬಂದು ಜುಟ್ಟು ಹಾಕಿದ್ರೆ ಆ ವಿಡಿಯೋಸ್ ನ ಕೂಡ ಹಾಕ್ತೀನಿ. ಸೊ ಇದು ನನ್ನ ಮಗನ ವಾರ್ಡ್ರೋಬ್ ಟೂರ್. ಹೇಗ್ ಅನ್ನಿಸ್ತು ನಿಮ್ಗೆ? ಅಂಡ್ ಏನಾದ್ರೂ ಚೇಂಜಸ್ ಮಾಡ್ಕೊಬೇಕಾ, ಇನ್ನ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಬೋದಾ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅಂಡ್ ನೀವಿದೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇರೋದಾದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ ನ ಎಲ್ಲದನ್ನು ನೋಡಿ ನನ್ನ ಸಪೋರ್ಟ್ ಮಾಡಿ. ಅಂಡ್ ನಿಮ್ಗೆ ಇದೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್. ಕೀಪ್ ಸ್ಮೈಲಿಂಗ್.